ನಾಡ ಹಬ್ಬ ದಸರಾ 2026 ಅಂಗವಾಗಿ ಏನು ಮೊದಲನೇ ಹಂತದ 9 ಆನೆಗಳನ್ನು ನಾವು ಇವತ್ತು ವೀರನ ಹೊಸಳ್ಳಿ ನಾಗರಹೊಳೆಯ ಬಾರ್ಡ್ರಿಂದ ಇವತ್ತು ಗಜಪಯಣ ಅನ್ನೋ ಕಾರ್ಯಕ್ರಮದ ಮುಖಾಂತರ ಇವತ್ತು 9 ಆನೆಗಳನ್ನು ಮೈಸೂರಿಗೆ ನಾವು ತಗೊಂಡು ಬಂದಿದ್ದೀವಿ. 9 ಆನೆಗಳನ್ನು ಕೂಡ ಎರಡನೇ ಹಂತದಲ್ಲಿ ಒಂದು 3 ಆನೆಗಳು ಬರುತ್ತೆ, ಮೊದಲನೇ ಹಂತದಲ್ಲಿ 9 ಆನೆಗಳು ಬಂದಿದ್ದು. ಸೊ ಹಾಗಾಗಿ ಎಲ್ಲ ಆನೆಗಳದ್ದು ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿರೋದ್ರಿಂದ ಮತ್ತು ದರ್ ಹೆಲ್ತಿ ಎಲ್ಲ ಸ್ಕ್ರೀನಿಂಗ್ಗಳನ್ನು ಅಂದರೆ ವೆಟರ್ನರಿ ಡಾಕ್ಟರ್ಸ್ ಎಲ್ಲ ಸ್ಕ್ರೀನಿಂಗನ್ನು ಮಾಡಿ ಸೊ ದೇ ಆರ್ ಫಿಟ್ ಆ್ಯಂಡ್ ಫೈನ್ ಅಂತ ಅಂದಮೇಲೆ ನಾವು ಆ ಎಲಿಫೆಂಟ್ಸ್ಗಳನ್ನು ತೊಗೊಂಡು ಬಂದಿದ್ದೀವಿ. ಇಲ್ಲಿ ಒಂದು ನೈಟ್ಸ್ ಇದು ಮಾತ್ರ ಇರುತ್ತೆ. ಇಲ್ಲಿ ನಾಳೆ ಒಂದಿನ ಇರುತ್ತೆ. ಸೊ ನಾಡಿದ್ದು ಬೆಳಗ್ಗೆ ಇಲ್ಲಿಂದ ನಾವು ಅರಮನೆಗೆ ಕರ್ಕೊಂಡು ಹೋಗ್ತೀವಿ. 28ಕ್ಕೆ ಬೆಳಗ್ಗೆ 10 ಗಂಟೆಗೆ ಅರಮನೆ ಇದರಲ್ಲಿ ಜಯಮಾರ್ತಾಂಡ ಗೇಟಲ್ಲಿ ಎಂಟ್ರಿ ಆಗುತ್ತೆ. ಅರಣ್ಯ ಭವನದಲ್ಲಿ 8 ಗಂಟೆಗೆ 8:15ಗೆ ನಾವು ಪೂಜೆ ನಮ್ಮ ಅರಣ್ಯ ಇಲಾಖೆ ಏನಿದ್ದೀವಿ ಸಿಬ್ಬಂದಿಗಳು ಮತ್ತು ಎಲ್ಲ ಕುಟುಂಬಸ್ಥರು ಸೇರಿ ಅದಕ್ಕೆ ಇದನ್ನು ಒಂದು ಪೂಜೆಯನ್ನು ನೆರವೇರಿಸಿ ನಾಡಹಬ್ಬ ದಸರಾ ಯಾವುದೇ ವಿಘ್ನಗಳಿಲ್ಲದೆ ನಡೆದುಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಾವು ಪ್ರೇಯರ್ನ ಮಾಡ್ಕೊತೀವಿ. ತಾಲೀಮು 28ಕ್ಕೆ ಸಂಜೆನೇ ನಾವು ಇದಕ್ಕೆ ವೇಟನ್ನು ಚೆಕ್ ಮಾಡ್ತೀವಿ. 28ಕ್ಕೆ ಸಂಜೆನೇ, ಯಾಕೆಂದರೆ ಶನಿವಾರ ಅವತ್ತು ದಿನ ಚೆನ್ನಾಗಿಲ್ಲ, ಹಾಗಾಗಿ 28ಕ್ಕೆ ಶುಕ್ರವಾರ ಚೆನ್ನಾಗಿರೋದ್ರಿಂದ ತಾಲೀಮನ್ನು ಅವತ್ತಿಂದನೇ ನಾವು ಪ್ರಾರಂಭ ಮಾಡ್ತೀವಿ. ಸಂಜೆ ಸಾಯಂಕಾಲ ತಮಗೆ ಸರಿಯಾದ ಟೈಮನ್ನು ತಮಗೆ ತಿಳಿಸ್ತೀನಿ, ಬಟ್ ಸಂಜೆ ಅದನ್ನು ಮಾಡ್ತೀವಿ. ಶನಿವಾರದಿಂದ ಅದು ಕಂಟಿನ್ಯೂ ಇರುತ್ತೆ. ಹಾಗೆ ಹೌದು, ಫುಡ್ಡು ಶನಿವಾರದಿಂದನೇ ಸ್ಟಾರ್ಟ್ ಆಗುತ್ತೆ. ಇಲ್ಲ ಆದರೆ ಶುಕ್ರವಾರನೇ ಚೆನ್ನಾಗಿರೋದ್ರಿಂದ ಶುಕ್ರವಾರ ಸಂಜೆನೇ ಸ್ಟಾರ್ಟ್ ಮಾಡ್ತೀವಿ. ಹೌದು, ಮಾವುತ ಕೌಡೀಸ್ಗೆ ಆಲ್ರೆಡಿ ಶೆಡ್ಗಳು ಆಲ್ಮೋಸ್ಟ್ ಇನ್ನೇನು ಇದು ಪೂರ್ಣಗೊಂಡಿದೆ. ನಾಳೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ನಾಡಿದ್ದು ಅರಮನೆ ಹೋಗುವಷ್ಟರಲ್ಲಿ ಎಲ್ಲ ಕೂಡ ಕಂಪ್ಲೀಟ್ ಆಗಿರುತ್ತೆ. ಹೌದು, ಇನ್ಸೂರೆನ್ಸ್ ಈ ಸಲ ಪಬ್ಲಿಕ್ ಪ್ರಾಪರ್ಟಿ ಏನಾದರೂ ಆನೆಗಳಿಂದ ನಮಗೆ ಡ್ಯಾಮೇಜ್ ಆದರೆ ಸೊ 1 crore ಇದನ್ನು ನಾವು ಮಾಡಿದ್ದೀವಿ, ಇನ್ಸೂರೆನ್ಸ್ ಮಾಡಿದ್ದೀವಿ. ಆನೆಗಳಿಂದ ಯಾರಿಗೆ ತೊಂದರೆ ಆಗಲಿ ಅಥವಾ ಏನೇ ಪಬ್ಲಿಕ್ ಪ್ರಾಪರ್ಟಿಗೆ ತೊಂದರೆ ಆಗಲಿ ಅದನ್ನು ನಾವು 1 crore ಇದನ್ನು ಕವರೇಜ್ ಇದೆ. ಹಾಗೆ ಯಾರಾದರೂ ನಮ್ಮ ಸಿಬ್ಬಂದಿಗಳು ಏನು ಅದರಲ್ಲಿ ಇನ್ವಾಲ್ವ್ ಆಗಿದ್ದೀವಿ ನಾವೆಲ್ಲರೂ ದಸರಾವನ್ನು ಮಾಡೋಕ್ಕೆ, ಅದರಲ್ಲಿ ಯಾರಿಗಾದರೂ ಸಿಬ್ಬಂದಿಗಳಿಗೆ ಅಥವಾ ಏನಾದರೂ ಈ ತೊಂದರೆಗಳಾದರೆ ಅವ್ರಿಗೆ ಕೂಡ 20 lakh ಇದು ಕೂಡ ಇನ್ಸೂರೆನ್ಸ್ ಮಾಡಿಸಿದ್ದೀವಿ. ಯಾರಿಗೂ ಕೂಡ ನಾನು ಅದೇ ಹೇಳ್ತಾ ಇರೋದು, ಯಾರಿಗೂ ಅವಕಾಶ ಇಲ್ಲ. ಆನೆ ಹತ್ತಿರ ಮತ್ತು ಆನೆಯನ್ನು ಮುಟ್ಟೋಕ್ಕೆ ಆಗಲಿ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಹಾಗಾಗಿ ಅದನ್ನು ನಾವು ಒಂದು ಸ್ಟ್ರೀಮ್ಲೈನ್ ಮಾಡೋಕ್ಕೆ ಆಲ್ರೆಡಿ ನಾವು ಮಂಡೆಯಿಂದ ನಾವು ಒಂದು ಸ್ಟ್ರೀಮ್ಲೈನ್ ಮಾಡ್ತೀವಿ. ಆಲ್ರೆಡಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದ ಜೊತೆಗೆ ನಾವು ಒಂದು ಸಭೆಯನ್ನು ಕರೆದಿದ್ದೀವಿ. ಅವತ್ತು ಅದನ್ನು ಡಿಸೈಡ್ ಮಾಡ್ತೀವಿ. ಎಲ್ಲ ಜನರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ, ಆನೆಗಳು ಎಷ್ಟೇ ಆದರೂ ಕೂಡ ವನ್ಯಜೀವಿಗಳೇ. ಅವುಗಳ ಮೇಲೆ ಪ್ರೀತಿಯನ್ನು ತೋರಿಸಿ, ಕಾಳಜಿಯನ್ನು ತೋರಿಸಿ, ಆದರೆ ಡಿಸ್ಟೆನ್ಸಿಂದ ತೋರಿಸಿ. ಯಾವುದೂ ಕೂಡ ಹತ್ತಿರದಿಂದ ನಾವು ಅದು ಯಾವುದೇ ಇದು ಅಲ್ಲ, ಸಾಕಿರುವಂಥ ಆನೆಗಳಂತ ಅಂದ್ಕೋಬೇಡಿ. ಯಾವುದೂ ಕೂಡ ವನ್ಯಜೀವಿ, ಅದರದ್ದೇ ಆದ ವೈಲ್ಡ್ ಇನ್ಸ್ಟಿಂಕ್ಟ್ ಇದ್ದೇ ಇರುತ್ತೆ. ಹಾಗಾಗಿ ದೂರದಿಂದ ನೋಡಿ ಕಣ್ಣು ತುಂಬ್ಕೊಳ್ಳಿ, ತಾವು ಆನಂದಿಸಿ ಅಂತ ನಾನು ಕೇಳ್ಕೊತೀನಿ. ಸುಗ್ರೀವಾಗ ಏನು ಅಂದರೆ ರೀಸೆಂಟಾಗಿ ನಾವು ಎಲಿಫೆಂಟ್ ಕ್ಯಾಪ್ಚರ್ ಆಯಿತು ಇದರಲ್ಲಿ ನಮ್ಮ ಕೊಡಗುದಲ್ಲಿ. ಅದಕ್ಕೆ ಕ್ಯಾಪ್ಚರ್ ಆಪ್ರೇಷನ್ಗೆ ಅವನೇ ಲೀಡ್ ಮಾಡಿದ್ದ, ಹಾಗಾಗಿ ರೆಸ್ಟ್ ಬೇಕಾಗಿತ್ತು. ಸೊ ಸಡನ್ನಾಗಿ ಅಲ್ಲಿ ಕ್ಯಾಪ್ಚರ್ ಆಪ್ರೇಷನಿಂದ ನಾವು ಈ ಮೋಡಿಗೆ ತರೋಕ್ಕಾಗಲ್ಲ. ಫೆಸ್ಟಿವಲ್ ಮೋಡಿಗೆ ತರಬೇಕು ಅಂದರೆ ಅದು ಕಾಮ್ನೆಸ್ ಬರಬೇಕು ಮತ್ತು ರೆಸ್ಟ್ ಬೇಕೇ ಬೇಕು. ಹಾಗಾಗಿ ಅದಕ್ಕೆ ವಿಶ್ರಾಂತಿ ನೀಡಿದ್ದೀವಿ ಒಂದು ಸ್ವಲ್ಪ ದಿನ. ವಿಶ್ರಾಂತಿ ಆಮೇಲೆ ಕರ್ಕೊಂಡ್ಬರ್ತೀವಿ. ಹೌದು, ಸೆಕೆಂಡ್ ಮ್ಯಾಚಲ್ಲಿ ಬರುತ್ತೆ. ತುಂಬ ಭಾವುಕದ ಕ್ಷಣ ಅದು. ಅಭಿಮನ್ಯು ಇಷ್ಟೊಂದು ಎಲ್ಲರಿಗೂ ಕೂಡ ಮೈಸೂರಿನಲ್ಲಿ ನಮಗಾಲಿ ಎಲ್ಲರಿಗೂ ಕೂಡ ಭಾವುಕದ ಕ್ಷಣ ಅದು. ನಮಗೆ ಒಂಥರ ಅನಿಸ್ತಾ ಇತ್ತು ಬೀಳ್ಕೊಡುವಾಗ, ಅಭಿಮನ್ಯು ಇರಲಿಲ್ಲ ಈ ದಸರಲ್ಲಿ ಅಂತೇಳಿ. ಖಂಡಿತ ಹೌದು, ಎಲ್ಲರ ಅಂದರೆ ಅಷ್ಟು ಮನಸ್ಸಲ್ಲಿ ಬೇರೂರಿದ್ದಾನೆ ಅಭಿಮನ್ಯು. ಹಾಗಾಗಿ ನಮಗೂ ಕೂಡ ಇದಿದೆ. ಬಟ್ ಏನು ಅಂತಂದರೆ ಅವನಿಗೆ ವಿಶ್ರಾಂತಿ ಅವಶ್ಯಕತೆ ಇದೆ ಅಂತೇಳಿ 60 ಆದಮೇಲೆ ಗೈಡ್ಲೈನ್ಸ್ ಪ್ರಕಾರ ನಾವು ರಿಟೈರ್ಮೆಂಟ್ ಕೊಡಲೇಬೇಕಿತ್ತು. ಹಾಗೆ ಸರ್ಕಾರ ಏನು ಅಂದರೆ ಬೀಳ್ಕೊಡುಗೆ, ಒಂದು ಗ್ರ್ಯಾಂಡ್ ಬೀಳ್ಕೊಡುಗೆ ಕೊಡಬೇಕು. ಅವ್ನು ಮಾಡಿರುವಂಥ ಸರ್ವಿಸ್ಸು ಮತ್ತು ಅವನು ತೋರಿರುವಂಥ ಧೈರ್ಯ ಇರಲಿ. ಆಮೇಲೆ ಕ್ಯಾಪ್ಚರ್ ಸುಮಾರು 150ಕ್ಕೂ ಅಧಿಕ ಎಲಿಫೆಂಟ್ಸ್ಗಳನ್ನು ಕ್ಯಾಪ್ಚರ್ ಮಾಡಿದ್ದಾನೆ, 50ಕ್ಕೂ ಅಧಿಕ ಟೈಗರ್ಸ್ಗಳನ್ನು ಕ್ಯಾಪ್ಚರ್ ಮಾಡಿದ್ದಾನೆ. ಆಮೇಲೆ ಸುಮಾರು 25 ವರ್ಷಕ್ಕಿಂತ ಅಧಿಕ ವರ್ಷ ಏನು ನಮ್ಮ ದಸರಾದಲ್ಲಿ ಪಾಲ್ಗೊಂಡಿದ್ದಾನೆ, ವಿತ್ ಸಿಂಗಲ್ ಏನು ಕೂಡ ನೆಗೆಟಿವ್ ಇದು ಇಲ್ಲದೇನೆ. ಹಾಗಾಗಿ ಇವೆಲ್ಲ ಸಾಧನೆಯೇ ಅವು. ಆ ಸಾಧನೆಗೆ ನಾವು ಗೌರವವನ್ನು ತೋರಲೇಬೇಕಾಗಿತ್ತು. ಹಾಗಾಗಿ ಇವತ್ತು ಆ ಗೌರವ ವಂದನೆಯನ್ನು ನಾವು ಕೊಟ್ಟಿದ್ದೀವಿ ಇವತ್ತು. ಅವರು ಕೂಡ ಹೌದು, ಏನು ಕಾವಾಡಿ ಮತ್ತು ಮಾವುತ ಕೂಡ ಭಾವುಕರಾಗಿರ್ತಾರೆ. ಕೊನೆಗೆ ನಮ್ಮ ಸಿಬ್ಬಂದಿಗಳು ಕೂಡ ಭಾವುಕರಾಗಿದ್ದು, ನಾವು ಕೂಡ ಭಾವುಕರಾಗಿದ್ದೀವಿ. ಅದೊಂದು ಕ್ಷಣ, ಆ ಭಾವುಕ ಕ್ಷಣ ಇದ್ದೇ ಇರುತ್ತೆ. ಬಟ್ ಅವ್ನು ನಮ್ಮ ಜೊತೆನೇ ಇರ್ತಾನೆ, ಎಲ್ಲಿ ಇಲ್ಲ, ಹಾಗಾಗಿ ಇದ್ದೇ ಇರ್ತಾನೆ.